ಗಣಿ ಧಣಿಗಳ ನಾಡಲ್ಲಿ ಈಗ ಸಿಬಿಐನದ್ದೇ ಸದ್ದು. ಬಳ್ಳಾರಿಯಲ್ಲಿ ಗಣಿ ಧೂಳು ಕಡಿಮೆಯಾಗಿದ್ದೇ ತಡ ಸಿಬಿಐ ಸದ್ದು ಮಾಡ್ತಾ ಇದೆ. ಅಗೆದಷ್ಟು ಕೋಟಿ ಕೋಟಿ ಖಜಾನೆ ಸಿಗ್ತಾನೆ ಇದೆ. ಇದರ ನಡುವೆ ಇವತ್ತು ಸಿಬಿಐ ಅಧಿಕಾರಿಗಳು ಬಳ್ಳಾರಿಗೆ ಜನಾರ್ದನ ರೆಡ್ಡಿಯನ್ನ ಕರೆತರುವ ಸಾಧ್ಯತೆ ಇದೆ. ಇಂದು ಬಳ್ಳಾರಿಗೆ ಜನಾರ್ದನ ರೆಡ್ಡಿ. ಹೌದು, ನಿನ್ನೆ ಒಎಂಸಿ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ರೆಡ್ಡಿಯನ್ನ ಬಳ್ಳಾರಿಗೆ ಕರೆತಂದಿದ್ದ ಸಿಬಿಐ ಟೀಮ್ ಇವತ್ತು ಜನಾರ್ದನ ರೆಡ್ಡಿಯನ್ನು ಗಡಿನಾಡಿಗೆ ಕರೆತರೋ ಸಾಧ್ಯತೆ ಇದೆ. ಗಣಿನಾಡಲ್ಲಿ ಮತ್ತೆ ಸಿಬಿಐ ಆಪರೇಷನ್. ಗಣಿನಾಡಲ್ಲಿ ಜನಾರ್ದನ ರೆಡ್ಡಿಗೆ ಸಂಬಂಧಿಸಿದ ಎಲ್ಲ ಆಸ್ತಿಗಳ ಮೇಲೆ ನಿನ್ನೆ ದಾಳಿ ನಡೆದಿದೆ. ಆಕ್ಸಿಸ್ ಬ್ಯಾಂಕ್ನ 8 ಲಾಕರ್ಗಳನ್ನು ಸಿಬಿಐ ತಂಡ ಓಪನ್ ಮಾಡಿದಾಗ ಅಪಾರ ಆಸ್ತಿ ಪತ್ತೆಯಾಗಿದೆ. ದಾಳಿಯಲ್ಲಿ ಹಣ ಹಾಗೂ ಬಂಗಾರದ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಂದಾಜಿನ ಪ್ರಕಾರ 14 ಕೆಜಿ ಚಿನ್ನ, 2.5 ಕೋಟಿ ನಗದು ಹಾಗೂ 60ಕ್ಕೂ ಹೆಚ್ಚು ಕೋಟಿ ಆಸ್ತಿ ದಾಖಲೆ ಪತ್ರಗಳು ಸಿಕ್ಕಿವೆ. ಬರೀ ಶ್ರೀನಿವಾಸ ರೆಡ್ಡಿ ಅಷ್ಟೇ ಅಲ್ಲದೆ ಆಂಧ್ರದ ಅನಂತಪುರದಲ್ಲಿರುವ ಜನಾರ್ದನ ರೆಡ್ಡಿ ಅಳಿಯ ರಾಜಗೋಪಾಲ್ ಮತ್ತು ಅವರ ಡ್ರೈವರ್ ಭಾಷಾ ಮನೆಯ ಮೇಲೂ ದಾಳಿ ಮಾಡಿ 10 ಲಕ್ಷ ನಗದು ಮತ್ತು ರೆಡ್ಡಿಗಳಿಗೆ ಸಂಬಂಧಿಸಿದ ಅನೇಕ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಇತ್ತ ಬಳ್ಳಾರಿಯ ಕುರ್ಗೋಡ್ ಗ್ರಾಮದಲ್ಲಿರುವ ರೆಡ್ಡಿ ಬೆಂಬಲಿಗ ಆನಂದ್ ಚೌಧರಿ ಎನ್ನುವವರ ಮನೆ ಮತ್ತು ಅವರ ದೊಡ್ಡ ಬಸವೇಶ್ವರ ರೈಸ್ ಮಿಲ್ ಮೇಲೂ ದಾಳಿ ಮಾಡಿ ರೆಡ್ಡಿಗಳಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೈ ಹಾಕಿದಲ್ಲೆಲ್ಲ ಬಂಗಾರ, ಹಣ, ಆಸ್ತಿ ಪತ್ರ. ಕೈ ಹಾಕಿದಲ್ಲೆಲ್ಲ ರೆಡ್ಡಿಗಳ ಬಂಗಾರ, ಹಣ, ಆಸ್ತಿ ಸಿಗ್ತಿದೆ. ಎಲ್ಲಿ ದಾಳಿ ನಡೆಸಿದ್ರು ಕೆಜಿ ಲೆಕ್ಕದಲ್ಲಿ ಬಂಗಾರ, ಕೋಟಿ ಲೆಕ್ಕದಲ್ಲಿ ಹಣ ಸಿಗ್ತಿದೆ. ಇವತ್ತೇನಾದ್ರೂ ಜನಾರ್ದನ ರೆಡ್ಡಿಯನ್ನ ಕರ್ಕೊಂಡು ಬಂದ್ರೆ ಇನ್ನೆಷ್ಟು ಆಸ್ತಿ, ಹಣ, ಬಂಗಾರ ಸಿಗುತ್ತೋ ಏನೋ ಆ ದೇವರೇ ಬಲ್ಲ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.